ನಾವು ಹೇಳ್ತೀವಿ. ಗೋವಿನಲ್ಲಿ ಏನಿದೆ ಅಂತಂದರೆ 333 ಕೋಟಿ ದೇವತೆಗಳು, ತ್ರಯತ್ರಿಂಶತ್ ಕೋಟಿ ದೇವತೆ. ಈ ಗೋವು ಪೂರ್ವದಲ್ಲಿ ಎಲ್ಲಿತ್ತು? ಗೋವು ಪೂರ್ವದಲ್ಲಿ ದೇವೇಂದ್ರನ ಆಸ್ಥಾನದಲ್ಲಿ ಇತ್ತು. ತದನಂತರ ದೇವತೆಗಳು ಮತ್ತು ದಾನವರು ಅಂದರೆ ರಾಕ್ಷಸರು ಸಮುದ್ರ ಮಂಥನವನ್ನು ಮಾಡಿದಾಗ ಹಲವಾರು ವಸ್ತುಗಳು ಬಂತು. ಏನೇನು ಬಂತು ಅಂತಂದರೆ ಈ ಪಾರಿಜಾತ ಪುಷ್ಪ ಇರ್ಬೋದು, ಗೋವಿರ್ಬೋದು, ಕೊನೆಗೆ ಬಂದಂತಹದ್ದು ಕುಂಭ ಅಮೃತ ಬಿಂದು ಅಂತ. ಹೀಗೆ ಹಲವಾರು ಒಂದು ಸಮುದ್ರ ಮಂಥನದಿಂದ ಹಲವಾರು ವಿಷಯಗಳು ಮತ್ತು ಹಲವಾರು ವಸ್ತುಗಳು ಕೂಡ ಬಂದು ಒದಗಿರುತ್ತೆ. ಅದರಲ್ಲಿ ಕೂಡ ಗೋವು ಒಂದು. ಗೋವಿನಲ್ಲಿ 333 ಕೋಟಿ ದೇವತೆಗಳ ಒಂದು ಶಕ್ತಿ ಅಡಗಿದೆ. ಅದಕ್ಕೆ ನಾವು ಗೋಧೂಳಿ ಲಗ್ನದಲ್ಲಿ ಏನಾದರೂ ಶುಭ ಸಮಾರಂಭವನ್ನು ಮಾಡಬೇಕು